ತಾರತಮ್ಯ ಏನ್ ಆಗ್ತಾ ಇದೆ ಅಂತ ಹೇಳಲಾಗ್ತಾ ಇದೆ. ಸಾಕಷ್ಟು ಆರೋಪಗಳು ಕೂಡ ಕೇಳಿ ಬರ್ತಾ ಇದೆ. ಅದೇ ಅನುದಾನ ತಾರತಮ್ಯ ವಿಚಾರವನ್ನ ಈಗ ಪರಮೇಶ್ವರ್ ಒಪ್ಪಿಕೊಂಡಿದ್ದಾರೆ. ಬಿಜೆಪಿಯವರು ಅನುದಾನ ಪಾಲಿಟಿಕ್ಸ್ ಅನ್ನ ಮಾಡಿದ್ರು, ನಾವು ಕೂಡ ಅದನ್ನೇ ಫಾಲೋ ಮಾಡ್ತಾ ಇದ್ದೇವೆ ಅಂತ ಹೇಳೋ ಮೂಲಕ ಹೌದು ಅನುದಾನದಲ್ಲಿ ಪಾಲಿಟಿಕ್ಸ್ ನಡೀತಾ ಇದೆ ಅನ್ನೋದನ್ನ ಜಿ ಪರಮೇಶ್ವರ್ ಇಂಡೈರೆಕ್ಟ್ ಆಗಿ ಒಪ್ಪಿಕೊಂಡಂತಾಗಿದೆ. ಬಿಜೆಪಿಯವರು ಮಾಡಿಲ್ವಾ, ನಾವು ಮಾಡ್ತಿದ್ದೀವಿ ಅಂತ ಹೇಳ್ದಂಗಾಗಿದೆ. ನಾವು ರಿವೆಂಜ್ ತೀರಿಸ್ಕೊಳ್ತಾ ಇಲ್ಲ ಅಂತ ಪರಮೇಶ್ವರ್ ಹೇಳಿದ್ದಾರೆ. ಅಭಿವೃದ್ಧಿಯನ್ನ ನೋಡಿಕೊಂಡು ಅನುದಾನ ನೀಡ್ತಾರೆ ಅಂತ ಗೃಹ ಸಚಿವ ಪರಮೇಶ್ವರ್ ನೀಡಿರುವಂತಹ ಸ್ಟೇಟ್ಮೆಂಟ್ ಇದು. ರಿವೆಂಜ್ ತೀರಿಸ್ಕೊಳ್ತಾ ಇಲ್ಲ, ಆದ್ರೆ ಅವರು ಮಾಡಿದ್ರು, ಅದೇ ರೀತಿಯಾಗಿ ಮಾಡ್ತಾ ಇದ್ದೇವೆ ಅಂತ ಹೇಳಿದ್ದಾರೆ. ಅವರೇ ಮಾಡಿಕೊಟ್ಟಿದ್ದು ಹಿಂದಿನ ಸರ್ಕಾರದಲ್ಲಿ ಶಾಸಕರು, ಆಡಳಿತ ಪಕ್ಷದ ಶಾಸಕರಿಗೆ ಒಂದು ಮತ್ತು ವಿರೋಧ ಪಕ್ಷದ ಶಾಸಕರಿಗೆ ಒಂದು ಮಾಡಿದ್ರು ಅವರು. ಈಗ ನಮಗೆಲ್ಲ ಕೊಟ್ರಲ್ಲ, ಅವರ ಶಾಸಕರಿಗೆ 50 ಕೋಟಿ ಕೊಟ್ಟಿದ್ರು, ನಮಗೆಲ್ಲ 25 ಕೋಟಿ, 20 ಕೋಟಿ, 10 ಕೋಟಿ ಹಿಂಗೆಲ್ಲ ಕೊಟ್ಟಿದ್ರು. ಅದನ್ನೇ ನಾವು ಫಾಲೋ ಮಾಡ್ತಾ ಇದೀವಿ. ಪೂರ್ತಿ ಕೊಡೋದಿಲ್ಲ ಅಂತ ಏನು ಹೇಳಿಲ್ಲ, ಯಾರು ಕೂಡ ಹೇಳಿದಾರ. ಮತ್ತೆ ಮೌಖಿಕ ಅಲ್ಲ ರೀ. ಈಗ ಹಣ ಅಲ್ಲಿ ಡೆವಲಪ್ಮೆಂಟ್ಸ್ ನೋಡಿಕೊಂಡು ಕೊಡ್ತಾರೆ. ಒಂದು ಕ್ಷೇತ್ರಕ್ಕೆ ಹೆಚ್ಚು ಡೆವಲಪ್ಮೆಂಟ್ ಆಗಬೇಕಾಗುತ್ತೆ, ಅಲ್ಲಿ ಹೆಚ್ಚು ಹಣ ಕೊಡ್ತಾರೆ. ಒಂದು ಕ್ಷೇತ್ರದಲ್ಲಿ ಡೆವಲಪ್ಮೆಂಟ್ ಆಗಿರುತ್ತೆ ಅಂದ್ರೆ ಕಂಪ್ಯಾರಿಟಿವ್ಲಿ, ಆಗ ಕಡಿಮೆ ಕೊಡ್ತಾರೆ. ಇದೇ ಮಾನದಂಡ ಹಿಂಗೆ ಮಾಡ್ಕೊಂಡು ಹೋಗೋದಷ್ಟೇ. ರಿವೆಂಜ್ ಮಾಡಲ್ಲ. ರಿವೆಂಜ್ ನಾವು ಮಾಡಿವಿಲ್ಲ, ಮಾಡೋದು ಇಲ್ಲ. ಹಿಂದೆ ಅವರೇ ಮಾಡಿಕೊಟ್ಟಿದ್ದು. ಹಿಂದಿನ ಸರ್ಕಾರದಲ್ಲಿ ಶಾಸಕರು, ಆಡಳಿತ ಪಕ್ಷದ ಶಾಸಕರಿಗೆ ಒಂದು ಮತ್ತು ವಿರೋಧ ಪಕ್ಷದ ಶಾಸಕರಿಗೆ ಒಂದು ಮಾಡಿದ್ರು ಅವರು. ಈಗ ನಮಗೆಲ್ಲ ಕೊಟ್ರಲ್ಲ, ಅವರ ಶಾಸಕರಿಗೆ 50 ಕೋಟಿ ಕೊಟ್ಟಿದ್ರು, ನಮಗೆಲ್ಲ 25 ಕೋಟಿ, 20 ಕೋಟಿ, 10 ಕೋಟಿ ಹಿಂಗೆಲ್ಲ ಕೊಟ್ಟಿದ್ರು. ಅದನ್ನೇ ನಾವು ಫಾಲೋ ಮಾಡ್ತಾ ಇದೀವಿ. ಪೂರ್ತಿ ಕೊಡೋದಿಲ್ಲ ಅಂತ ಏನು ಹೇಳಿಲ್ಲ, ಯಾರು ಕೂಡ ಹೇಳಿದಾರ. ಮತ್ತೆ ಮೌಖಿಕ ಅಲ್ಲ ರೀ. ಈಗ ಹಣ ಅಲ್ಲಿ ಡೆವಲಪ್ಮೆಂಟ್ಸ್ ನೋಡಿಕೊಂಡು ಕೊಡ್ತಾರೆ. ಒಂದು ಕ್ಷೇತ್ರಕ್ಕೆ ಹೆಚ್ಚು ಡೆವಲಪ್ಮೆಂಟ್ ಆಗಬೇಕಾಗುತ್ತೆ, ಅಲ್ಲಿ ಹೆಚ್ಚು ಹಣ ಕೊಡ್ತಾರೆ. ಒಂದು ಕ್ಷೇತ್ರದಲ್ಲಿ ಡೆವಲಪ್ಮೆಂಟ್ ಆಗಿರುತ್ತೆ ಅಂದ್ರೆ ಕಂಪ್ಯಾರಿಟಿವ್ಲಿ, ಆಗ ಕಡಿಮೆ ಕೊಡ್ತಾರೆ. ಇದೇ ಮಾನದಂಡ ಹಿಂಗೆ ಮಾಡ್ಕೊಂಡು ಹೋಗೋದಷ್ಟೇ. ರಿವೆಂಜ್ ಮಾಡಲ್ಲ. ರಿವೆಂಜ್ ನಾವು ಮಾಡಿವಿಲ್ಲ, ಮಾಡೋದು ಇಲ್ಲ. ಇನ್ನು ಈ ಅನುದಾನ ತಾರತಮ್ಯ ಏನ್ ಆಗ್ತಾ ಇದೆ ಅಂತ ಹೇಳಲಾಗ್ತಾ ಇದೆ. ಸಾಕಷ್ಟು ಆರೋಪಗಳು ಕೂಡ ಕೇಳಿ ಬರ್ತಾ ಇದೆ. ಅದೇ ಅನುದಾನ ತಾರತಮ್ಯ ವಿಚಾರವನ್ನ ಈಗ ಪರಮೇಶ್ವರ್ ಒಪ್ಪಿಕೊಂಡಿದ್ದಾರೆ. ಬಿಜೆಪಿಯವರು ಅನುದಾನ ಪಾಲಿಟಿಕ್ಸ್ ಅನ್ನ ಮಾಡಿದ್ರು, ನಾವು ಕೂಡ ಅದನ್ನೇ ಫಾಲೋ ಮಾಡ್ತಾ ಇದ್ದೇವೆ ಅಂತ ಹೇಳೋ ಮೂಲಕ ಹೌದು ಅನುದಾನದಲ್ಲಿ ಪಾಲಿಟಿಕ್ಸ್ ನಡೀತಾ ಇದೆ ಅನ್ನೋದನ್ನ ಜಿ ಪರಮೇಶ್ವರ್ ಇಂಡೈರೆಕ್ಟ್ ಆಗಿ ಒಪ್ಪಿಕೊಂಡಂತಾಗಿದೆ. ಬಿಜೆಪಿಯವರು ಮಾಡಿಲ್ವಾ, ನಾವು ಮಾಡ್ತಿದ್ದೀವಿ ಅಂತ ಹೇಳ್ದಂಗಾಗಿದೆ. ನಾವು ರಿವೆಂಜ್ ತೀರಿಸ್ಕೊಳ್ತಾ ಇಲ್ಲ ಅಂತ ಪರಮೇಶ್ವರ್ ಹೇಳಿದ್ದಾರೆ. ಅಭಿವೃದ್ಧಿಯನ್ನ ನೋಡಿಕೊಂಡು ಅನುದಾನ ನೀಡ್ತಾರೆ ಅಂತ ಗೃಹ ಸಚಿವ ಪರಮೇಶ್ವರ್ ನೀಡಿರುವಂತಹ ಸ್ಟೇಟ್ಮೆಂಟ್ ಇದು. ರಿವೆಂಜ್ ತೀರಿಸ್ಕೊಳ್ತಾ ಇಲ್ಲ, ಆದ್ರೆ ಅವರು ಮಾಡಿದ್ರು, ಅದೇ ರೀತಿಯಾಗಿ ಮಾಡ್ತಾ ಇದ್ದೇವೆ ಅಂತ ಹೇಳಿದ್ದಾರೆ. ಅವರೇ ಮಾಡಿಕೊಟ್ಟಿದ್ದು. ಹಿಂದಿನ ಸರ್ಕಾರದಲ್ಲಿ ಶಾಸಕರು, ಆಡಳಿತ ಪಕ್ಷದ ಶಾಸಕರಿಗೆ ಒಂದು ಮತ್ತು ವಿರೋಧ ಪಕ್ಷದ ಶಾಸಕರಿಗೆ ಒಂದು ಮಾಡಿದ್ರು ಅವರು. ಈಗ ನಮಗೆಲ್ಲ ಕೊಟ್ರಲ್ಲ, ಅವರ ಶಾಸಕರಿಗೆ 50 ಕೋಟಿ ಕೊಟ್ಟಿದ್ರು, ನಮಗೆಲ್ಲ 25 ಕೋಟಿ, 20 ಕೋಟಿ, 10 ಕೋಟಿ ಹಿಂಗೆಲ್ಲ ಕೊಟ್ಟಿದ್ರು. ಅದನ್ನೇ ನಾವು ಫಾಲೋ ಮಾಡ್ತಾ ಇದೀವಿ. ಪೂರ್ತಿ ಕೊಡೋದಿಲ್ಲ ಅಂತ ಏನು ಹೇಳಿಲ್ಲ, ಯಾರು ಕೂಡ ಹೇಳಿದಾರ. ಮತ್ತೆ ಮೌಖಿಕ ಅಲ್ಲ ರೀ. ಈಗ ಹಣ ಅಲ್ಲಿ ಡೆವಲಪ್ಮೆಂಟ್ಸ್ ನೋಡಿಕೊಂಡು ಕೊಡ್ತಾರೆ. ಒಂದು ಕ್ಷೇತ್ರಕ್ಕೆ ಹೆಚ್ಚು ಡೆವಲಪ್ಮೆಂಟ್ ಆಗಬೇಕಾಗುತ್ತೆ, ಅಲ್ಲಿ ಹೆಚ್ಚು ಹಣ ಕೊಡ್ತಾರೆ. ಒಂದು ಕ್ಷೇತ್ರದಲ್ಲಿ ಡೆವಲಪ್ಮೆಂಟ್ ಆಗಿರುತ್ತೆ ಅಂದ್ರೆ ಕಂಪ್ಯಾರಿಟಿವ್ಲಿ, ಆಗ ಕಡಿಮೆ ಕೊಡ್ತಾರೆ. ಇದೇ ಮಾನದಂಡ ಹಿಂಗೆ ಮಾಡ್ಕೊಂಡು ಹೋಗೋದಷ್ಟೇ. ರಿವೆಂಜ್ ಮಾಡಲ್ಲ. ರಿವೆಂಜ್ ನಾವು ಮಾಡಿವಿಲ್ಲ, ಮಾಡೋದು ಇಲ್ಲ. ಹಿಂದೆ ಅವರೇ ಮಾಡಿಕೊಟ್ಟಿದ್ದು. ಹಿಂದಿನ ಸರ್ಕಾರದಲ್ಲಿ ಶಾಸಕರು, ಆಡಳಿತ ಪಕ್ಷದ ಶಾಸಕರಿಗೆ ಒಂದು ಮತ್ತು ವಿರೋಧ ಪಕ್ಷದ ಶಾಸಕರಿಗೆ ಒಂದು ಮಾಡಿದ್ರು ಅವರು. ಈಗ ನಮಗೆಲ್ಲ ಕೊಟ್ರಲ್ಲ, ಅವರ ಶಾಸಕರಿಗೆ 50 ಕೋಟಿ ಕೊಟ್ಟಿದ್ರು, ನಮಗೆಲ್ಲ 25 ಕೋಟಿ, 20 ಕೋಟಿ, 10 ಕೋಟಿ ಹಿಂಗೆಲ್ಲ ಕೊಟ್ಟಿದ್ರು. ಅದನ್ನೇ ನಾವು ಫಾಲೋ ಮಾಡ್ತಾ ಇದೀವಿ. ಪೂರ್ತಿ ಕೊಡೋದಿಲ್ಲ ಅಂತ ಏನು ಹೇಳಿಲ್ಲ, ಯಾರು ಕೂಡ ಹೇಳಿದಾರ. ಮತ್ತೆ ಮೌಖಿಕ ಅಲ್ಲ ರೀ. ಈಗ ಹಣ ಅಲ್ಲಿ ಡೆವಲಪ್ಮೆಂಟ್ಸ್ ನೋಡಿಕೊಂಡು ಕೊಡ್ತಾರೆ.
ಒಂದು ಕ್ಷೇತ್ರಕ್ಕೆ ಹೆಚ್ಚು ಡೆವಲಪ್ಮೆಂಟ್ ಆಗಬೇಕಾಗುತ್ತೆ, ಅಲ್ಲಿ ಹೆಚ್ಚು ಹಣ ಕೊಡ್ತಾರೆ. ಒಂದು ಕ್ಷೇತ್ರದಲ್ಲಿ ಡೆವಲಪ್ಮೆಂಟ್ ಆಗಿರುತ್ತೆ ಅಂದ್ರೆ ಕಂಪ್ಯಾರಿಟಿವ್ಲಿ, ಆಗ ಕಡಿಮೆ ಕೊಡ್ತಾರೆ. ಇದೇ ಮಾನದಂಡ ಹಿಂಗೆ ಮಾಡ್ಕೊಂಡು ಹೋಗೋದಷ್ಟೇ. ರಿವೆಂಜ್ ಮಾಡಲ್ಲ, ರಿವೆಂಜ್ ನಾವು ಮಾಡಿವಿಲ್ಲ, ಮಾಡೋದು ಇಲ್ಲ. ಇನ್ನು ಈ ಅನುದಾನ ತಾರತಮ್ಯ ಏನ್ ಆಗ್ತಾ ಇದೆ ಅಂತ ಹೇಳಲಾಗ್ತಾ ಇದೆ. ಸಾಕಷ್ಟು ಆರೋಪಗಳು ಕೂಡ ಕೇಳಿ ಬರ್ತಾ ಇದೆ. ಅದೇ ಅನುದಾನ ತಾರತಮ್ಯ ವಿಚಾರವನ್ನ ಈಗ ಪರಮೇಶ್ವರ್ ಒಪ್ಪಿಕೊಂಡಿದ್ದಾರೆ. ಬಿಜೆಪಿಯವರು ಅನುದಾನ ಪಾಲಿಟಿಕ್ಸ್ ಅನ್ನ ಮಾಡಿದ್ರು, ನಾವು ಕೂಡ ಅದನ್ನೇ ಫಾಲೋ ಮಾಡ್ತಾ ಇದ್ದೇವೆ ಅಂತ ಹೇಳೋ ಮೂಲಕ ಹೌದು ಅನುದಾನದಲ್ಲಿ ಪಾಲಿಟಿಕ್ಸ್ ನಡೀತಾ ಇದೆ ಅನ್ನೋದನ್ನ ಜಿ ಪರಮೇಶ್ವರ್ ಇಂಡೈರೆಕ್ಟ್ ಆಗಿ ಒಪ್ಪಿಕೊಂಡಂತಾಗಿದೆ. ಬಿಜೆಪಿಯವರು ಮಾಡಿಲ್ವಾ, ನಾವು ಮಾಡ್ತಿದ್ದೀವಿ ಅಂತ ಹೇಳ್ದಂಗಾಗಿದೆ. ನಾವು ರಿವೆಂಜ್ ತೀರಿಸ್ಕೊಳ್ತಾ ಇಲ್ಲ ಅಂತ ಪರಮೇಶ್ವರ್ ಹೇಳಿದ್ದಾರೆ. ಅಭಿವೃದ್ಧಿಯನ್ನ ನೋಡಿಕೊಂಡು ಅನುದಾನ ನೀಡ್ತಾರೆ ಅಂತ ಗೃಹ ಸಚಿವ ಪರಮೇಶ್ವರ್ ನೀಡಿರುವಂತಹ ಸ್ಟೇಟ್ಮೆಂಟ್ ಇದು. ರಿವೆಂಜ್ ತೀರಿಸ್ಕೊಳ್ತಾ ಇಲ್ಲ, ಆದ್ರೆ ಅವರು ಮಾಡಿದ್ರು, ಅದೇ ರೀತಿಯಾಗಿ ಮಾಡ್ತಾ ಇದ್ದೇವೆ ಅಂತ ಹೇಳಿದ್ದಾರೆ. ಅವರೇ ಮಾಡಿಕೊಟ್ಟಿದ್ದು. ಹಿಂದಿನ ಸರ್ಕಾರದಲ್ಲಿ ಶಾಸಕರು, ಆಡಳಿತ ಪಕ್ಷದ ಶಾಸಕರಿಗೆ ಒಂದು ಮತ್ತು ವಿರೋಧ ಪಕ್ಷದ ಶಾಸಕರಿಗೆ ಒಂದು ಮಾಡಿದ್ರು ಅವರು. ಈಗ ನಮಗೆಲ್ಲ ಕೊಟ್ರಲ್ಲ, ಅವರ ಶಾಸಕರಿಗೆ 50 ಕೋಟಿ ಕೊಟ್ಟಿದ್ರು, ನಮಗೆಲ್ಲ 25 ಕೋಟಿ, 20 ಕೋಟಿ, 10 ಕೋಟಿ ಹಿಂಗೆಲ್ಲ ಕೊಟ್ಟಿದ್ರು. ಅದನ್ನೇ ನಾವು ಫಾಲೋ ಮಾಡ್ತಾ ಇದೀವಿ. ಪೂರ್ತಿ ಕೊಡೋದಿಲ್ಲ ಅಂತ ಏನು ಹೇಳಿಲ್ಲ, ಯಾರು ಕೂಡ ಹೇಳಿದಾರ. ಮತ್ತೆ ಮೌಖಿಕ ಅಲ್ಲ ರೀ. ಈಗ ಹಣ ಅಲ್ಲಿ ಡೆವಲಪ್ಮೆಂಟ್ಸ್ ನೋಡ್ಕೊಂಡು ಕೊಡ್ತಾರೆ. ಒಂದು ಕ್ಷೇತ್ರಕ್ಕೆ ಹೆಚ್ಚು ಡೆವಲಪ್ಮೆಂಟ್ ಆಗಬೇಕಾಗುತ್ತೆ, ಅಲ್ಲಿ ಹೆಚ್ಚು ಹಣ ಕೊಡ್ತಾರೆ. ಒಂದು ಕ್ಷೇತ್ರದಲ್ಲಿ ಡೆವಲಪ್ಮೆಂಟ್ ಆಗಿರುತ್ತೆ ಅಂದ್ರೆ ಕಂಪ್ಯಾರಿಟಿವ್ಲಿ, ಆಗ ಕಡಿಮೆ ಕೊಡ್ತಾರೆ. ಇದೇ ಮಾನದಂಡ ಹಿಂಗೆ ಮಾಡ್ಕೊಂಡು ಹೋಗೋದಷ್ಟೇ. ರಿವೆಂಜ್ ಮಾಡಲ್ಲ, ರಿವೆಂಜ್ ನಾವು ಮಾಡಿವಿಲ್ಲ, ಮಾಡೋದು ಇಲ್ಲ. ಹಿಂದೆ ಅವರೇ ಮಾಡಿಕೊಟ್ಟಿದ್ದು. ಹಿಂದಿನ ಸರ್ಕಾರದಲ್ಲಿ ಶಾಸಕರು, ಆಡಳಿತ ಪಕ್ಷದ ಶಾಸಕರಿಗೆ ಒಂದು ಮತ್ತು ವಿರೋಧ ಪಕ್ಷದ ಶಾಸಕರಿಗೆ ಒಂದು ಮಾಡಿದ್ರು ಅವರು. ಈಗ ನಮಗೆಲ್ಲ ಕೊಟ್ರಲ್ಲ, ಅವರ ಶಾಸಕರಿಗೆ 50 ಕೋಟಿ ಕೊಟ್ಟಿದ್ರು, ನಮಗೆಲ್ಲ 25 ಕೋಟಿ, 20 ಕೋಟಿ, 10 ಕೋಟಿ ಹಿಂಗೆಲ್ಲ ಕೊಟ್ಟಿದ್ರು. ಅದನ್ನೇ ನಾವು ಫಾಲೋ ಮಾಡ್ತಾ ಇದೀವಿ. ಪೂರ್ತಿ ಕೊಡೋದಿಲ್ಲ ಅಂತ ಏನು ಹೇಳಿಲ್ಲ, ಯಾರು ಕೂಡ ಹೇಳಿದಾರ. ಮತ್ತೆ ಮೌಖಿಕ ಅಲ್ಲ ರೀ. ಈಗ ಹಣ ಅಲ್ಲಿ ಡೆವಲಪ್ಮೆಂಟ್ಸ್ ನೋಡ್ಕೊಂಡು ಕೊಡ್ತಾರೆ. ಒಂದು ಕ್ಷೇತ್ರಕ್ಕೆ ಹೆಚ್ಚು ಡೆವಲಪ್ಮೆಂಟ್ ಆಗಬೇಕಾಗುತ್ತೆ, ಅಲ್ಲಿ ಹೆಚ್ಚು ಹಣ ಕೊಡ್ತಾರೆ. ಒಂದು ಕ್ಷೇತ್ರದಲ್ಲಿ ಡೆವಲಪ್ಮೆಂಟ್ ಆಗಿರುತ್ತೆ ಅಂದ್ರೆ ಕಂಪ್ಯಾರಿಟಿವ್ಲಿ, ಆಗ ಕಡಿಮೆ ಕೊಡ್ತಾರೆ. ಇದೇ ಮಾನದಂಡ ಹಿಂಗೆ ಮಾಡ್ಕೊಂಡು ಹೋಗೋದಷ್ಟೇ. ರಿವೆಂಜ್ ಮಾಡಲ್ಲ, ರಿವೆಂಜ್ ನಾವು ಮಾಡಿವಿಲ್ಲ, ಮಾಡೋದು ಇಲ್ಲ.